ಶ್ರೀಗಳು ಗೌರವಯುತವಾಗಿ ಮಠವನ್ನು ಬಿಟ್ಟು ಹೋಗಬೇಕು, ಇಲ್ಲದಿದ್ದರೆ ಅವರು ಗುರುಗಳು ಇದ್ದಾರೆ. ಮುಂದೆ ನೋಡೋಣ. ಪಂಚಮಸಾಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಸಿ ಉಮಾಪತಿ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಹೇಳಿಕೆಯನ್ನು ಕೊಟ್ಟಿರೋದು. ಏಪ್ರಿಲ್ 27ಕ್ಕೆ ಮಠದ ಟ್ರಸ್ಟಿ, ಪದಾಧಿಕಾರಿಗಳು, ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಲೆಕ್ಕ ಕೊಡ್ತೀವಿ ಅಂತ ಉಮಾಪತಿ ಹೇಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಲೆಕ್ಕ ಕೊಡ್ತೀವಿ. ಪದ್ಧತಿ ಇರಲಿಲ್ಲ, ಈಗ ಸಾರ್ವಜನಿಕವಾಗಿ ಲೆಕ್ಕ ಕೊಡ್ತೀವಿ. ಲೆಕ್ಕ ಹೇಳುವವರು ಬರಲಿ, ಸಾರ್ವಜನಿಕವಾಗಿ ಕೊಡ್ತೀವಿ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮಾಪತಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು ವಿಷಯ ಕೇಳ್ತೀರಾ, ಇವತ್ತು ನಾವು ಅವ್ರು ಮಾಡಿದ್ದೇವೆ. ನಾವು ಗೌರವಿತವಾಗಿ ದಯವಿಟ್ಟು ನಿರ್ಗಮಿಸಿರಿ. ನೀವು ಮುಂದೆ ಒಂದು ಉನ್ನತ ಮಟ್ಟಕ್ಕೆ ಬರ್ರಿ. ನಮ್ದು ಯಾವತ್ತೂ ಸಹಕಾರ ಇದೆ. ಇವತ್ತು ಇವ್ರು ಜಗದ್ಗುರುಗಳಾದಾಗ ಸಹಕಾರ ಅಲ್ರಿ. ನಾನು ಹೇಳ್ತಾ ಇರೋದು ಜಗದ್ಗುರುಗಳಾಗಕ್ಕಿಂತ ಮುಂಚೆನೆ 2008ರಿಂದಲೂ ಇವ್ರು ನೋಡಿ, ಸ್ವಾಮಿ ನೀವು ಸ್ವಾಮಿಗಳಾಗಿರೋದು ಬೇಡ, ಕಾವ್ಯ ಕಿಂಡಿರಿ, ಯೋಗ ಕಲ್ತು ನೀವು ರಾಮದೇವ್ ಟೈಪ್ ಆಗ್ರಿ ಅಂತ ಹೇಳಿದ್ವಿ. ಅವಾಗ ಇವ್ರ ತಕ್ಕ ಯಾವುದು ಏನಿದ್ದಿಲ್ದಾಗ ಬೆಂಗಳೂರಿನಾಗ ಸಮಾಜದ ಆಫೀಸ್ನಾಗೆ ಇವ್ರಿಗೆ ಇರಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟವಿ. ಖರ್ಚಿಗೆ ರೊಕ್ಕ ಬೇಕಾದಾಗ ನಾವು ರೊಕ್ಕ ಕಳಿಸಿದ್ದೇನೆ. ಈಗಲ್ಲ, 2008-09ರಿಂದಾನೆ. ಆದ್ರೆ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ರಿ. ಮುಂದೆ ನಮ್ಮ ಟ್ರಸ್ಟ್ನರ್ ತೀರ್ಮಾನ ಮಾಡಿದೆ. ತೀರ್ಮಾನದ ಪ್ರಕಾರ ಅದು ಫೈನಲ್. ನಾವು ಅವ್ರಿಗೆ ಇನ್ನೊಂದಪ್ಪ ಗೌರವಿತವಾಗಿ ಅದು ಮುಂದೆ ನಮ್ಮ ಟ್ರಸ್ಟ್ನರ್ ಹಿರಿಯರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತೇವೆ ಅದಕ್ಕೆ. ಅದೇ ಆದರೂ ನಾವೇನು ಹೇಳ್ತೀವಿ, ಸಮಾಜ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಇವತ್ತು ನಾನು ಸಾವುಕಾರ ಇರ್ಬೋದು, ನನ್ನ ಮನೆಯಲ್ಲಿ ಅಷ್ಟೇ ಸ್ವಾಮಿಗಳಿದ್ರೆ ಆ ಸ್ಥಾನ ಪಂಚಮಸಾಲಿ ಜಗದ್ಗುರು ಪೀಠದ ಜಗದ್ಗುರುಗಳ ಸ್ಥಾನ ಕುಂದಿಸಿದಾಗ ಅವ್ರು ಸ್ವಾಮಿಗಳು. ಈಗ ಅಲ್ಲಿಂದ ತೆಗೆದ ಮೇಲೆ ಅವರು ಒಬ್ಬ ಕವಿದಾರಿಗಳು. ನಾವು ಹೇಳ್ತಾ ಇರೋದು ಲೆಕ್ಕ ಕೊಡ್ರಿ ಅಂತ ಪುರಾಣಿಕರ ಬಳಸ್ಕೊಂಡು ಅದನ್ನು ಸಹಿತ ಅದನ್ನ ಅವಕಾಶ ಬಳಸ್ಕೊತಿರ್ಬೋದು. ಈ ತರ ಇದಾವೆ. ನಿಮ್ ನಿಲುವೇನು ಮುಂದೆ ಅಂತ? ನಮ್ಮ ನಿಲುವೆ ಲೆಕ್ಕ ಕೊಡ್ತೇವೆ. ಅವ್ರು ನಿರ್ಗಮಿಸಕ್ಕೆ ಹೇಳಿದೇವೆ. ನಿರ್ಗಮಿಸಲಿಲ್ಲ ಅಂದ್ರೆ ಮತ್ತೆ ನಮ್ಮ ಟ್ರಸ್ಟ್ನರು ಹಿರಿಯರು ಕೂತ್ಕೊಂಡು ಮುಂದಿನ ಆಲೋಚನೆ ತಗಂತವ್ರು. ಲೆಕ್ಕ ಕೊಟ್ಟು ಗಡುವೆಯನ್ನು ಕೊಡ್ತೀರಾ ಅವರಿಗೆ? ನಮ್ದು ಆಗಿದೆ, ಆದಷ್ಟು ಬೇಗನೆ ಇಲ್ಲಿಂದ ನಿರ್ಗಮಿಸಿರಿ ಅಂತ ಹೇಳಿದ್ದೇವೆ. ಆದ್ರೆ ನೀವು ಲೆಕ್ಕ ಕೊಡ್ರಿ ಹೊರಟಲ್ಲ, ಅವರು ಸಂತೃಪ್ತ ಆಗ್ತಾರೆ. ಲೆಕ್ಕ ನೋಡ್ರಿ, ನಾವು ಈಗ ಸಮಾಜದ ಬಾಂಧವರು ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ ಎಲ್ಲರೂ ನಂಬರೇ ಅಲ್ಲಿ ಏನು ಬಂದರು ಸಮಾಜದವರು. ಅವರಿಗೆ ನಾವೇನು ಇವತ್ತಿಗೆ ಹೇಳಿಲ್ಲ. ಅವರಿಗೆ ತಪ್ಪು ಕಲ್ಪನೆಗಳು ಇರ್ತವೆ. ನಮ್ಮ ಸಮಾಜ ಬಾಂಧವರನ್ನು ಒಂದು ಮನೆ ಅಂದಾಗ ಒಂದು ಕಮ್ಯುನಿಕೇಷನ್ ಗ್ಯಾಪ್ನಾಗಿರಲಿ ತಪ್ಪು ಕಲ್ಪನೆ ಇದೆ. ಅವರು ಆಸೆಯಿಂದ ಕೇಳಿರ್ತಾರೆ, ತಪ್ಪು ಕಲ್ಪನೆಯಿಂದ ಬಂದಿದ್ದಾರೆ. ಆದರೆ ಬಂದಿದ್ದಾರೆ, ಅವ್ರು ಕೇಳೋ ಹಕ್ಕಿಲ್ಲ, ಅವ್ರು ಏನು ಕೊಟ್ಟಿಲ್ಲ. ನಾವು ಟ್ರಸ್ಟ್ನಾಗ ಅಷ್ಟೇ ಅಧಿಕಾರ ಅಂತಲ್ಲ. ಈಗ ನಮ್ಮ ಟ್ರಸ್ಟ್ನವರು ಮುಂಚೆ ನಮಗೆಲ್ಲರಿಗೆ ಸುಮ್ಮನಿದ್ವಿ. ಈಗ ಒಂದು ವಾರದ ಘಟನೆ ನೋಡಿ, ಇಲ್ಲ ನಾವು ಬಹಿರಂಗ ಏನಾಗಿತ್ತು, ಯಾವ ಪರಿಸ್ಥಿತಿ, ಯಾವ ಕೊಟ್ಟಿದ್ರು, ಏನೇನು ಖರ್ಚು ಮಾಡಿವಿ, ಏನೇನಿದೆ ಅಂತ ಲೆಕ್ಕ ಕೊಡ್ತಾವೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, ನೋಡಿ, ಈಗ ಹರಿಹರ ಪೀಠದ ಪಂಚಮಸಾಲಿ ವಿವಾದ ತಾರಕಕ್ಕೇರಿದೆ. ಈಗ ಟ್ರಸ್ಟಿಗಳು ಒಂದು ಮಾತು ಹೇಳ್ತಾ ಇದ್ದಾರೆ, ಇತ್ತ ವಚನಾನಂದ ಶ್ರೀಗಳು ನಾಳೆ ಬಸವೋತ್ಸವ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಮಹದೇವ್, ಮಧುಸೂದನ್, ಏನು ಹರಿಹರ ಪಂಚಮಸಾಲಿ ಪೀಠದ ಫೈಟ್ ಈಗ ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಒಂದು ಲೆಕ್ಕ ಕೊಡಿ ಚಳವಳಿ ಸ್ಟಾರ್ಟ್ ಆಗಿತ್ತು. ಮಠದ ಟ್ರಸ್ಟಿಗಳು ಮಠದ ಹಣವನ್ನ ಅವರು ಅಕ್ರಮವನ್ನ ಮಾಡಿದ್ದಾರೆ, ಅವರು ಮಠದ ಲೆಕ್ಕವನ್ನ ಕೊಡಬೇಕು ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಠದ ಭಕ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಸ್ವಾಮೀಜಿಯವರು ಕೂಡ ಮಾಡಿದ್ರು. ಈ ವಿಚಾರವಾಗಿ ಪದೇ ಪದೇ ಸ್ವಾಮೀಜಿ ಅವರು ನಡೆ ನುಡಿ ಸರಿ ಇಲ್ಲ ಅಂತ ಹೇಳಿ ಅವರನ್ನ ನಾವು ಮಠದಿಂದ ಉಚ್ಚಾಟನೆ ಮಾಡ್ತೀವಿ. ಈಗ ಈ ರೀತಿಯಾದಂತಹ ಸುಳ್ಳು ಆರೋಪಗಳನ್ನ ವಚನಾನಂದ ಶ್ರೀಗಳು ಮಾಡ್ತಾರೆ. ಅದಕ್ಕೆ ನಾವು ಸರಿಯಾದ ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಇದೇ ತಿಂಗಳು 27ನೇ ತಾರೀಕು ಸೋಮವಾರ ನಾವು ಮಠದ ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅಂದ್ರೆ ಅದಕ್ಕೆ ಬೇಕಾದಂತ ದಾಖಲೆ, ಎಲ್ಲ ರೀತಿಯಾದಂತ ದಾಖಲೆ ಇದೆ. ₹1 ಯಾವುದೇ ರೀತಿಯಾದಂತ ಅವ್ಯವಹಾರ ಆಗಿಲ್ಲ. ಅದಕ್ಕೆ ತಕ್ಕದಂತ ಲೆಕ್ಕವನ್ನ ನಾವು ಕೊಡ್ತೀವಿ. ಮೊದಲಿಂದಲೂ ಕೂಡ ನಾವು ರಾಜ್ಯದ ಸಮಿತಿಗೆ ಲೆಕ್ಕವನ್ನ, ಅಂದ್ರೆ ಏನ್ ತಮ್ಮಲ್ಲಿ ಮಾಡಿಕೊಂಡಿರುವಂತ ಲೆಕ್ಕ ಸಮಿತಿಗೆ ಲೆಕ್ಕ ಕೊಡುವಂತ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಸಾರ್ವಜನಿಕವಾಗಿ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವ ರೀತಿಯಲ್ಲಿ ಎಲ್ಲರೂ ಲೆಕ್ಕವನ್ನ ಕೇಳ್ತಾ ಇದ್ರೆ ಅದಕ್ಕೆ ಯಾವುದೇ ರೀತಿಯ ಬೇಜಾರಿಲ್ಲ. 27ನೇ ತಾರೀಕಿಗೆ ಎಲ್ಲ ಸಮಾಜದ ಮುಖಂಡರು, ರಾಜ್ಯ ಸಂಘ ಏನಿದೆ, ಪಂಚಮಸಾಲಿ ಸಮಾಜ ಏನು ಸಂಘ ಏನಿದೆ ರಾಜ್ಯ ಸಂಘ, ಅಲ್ಲಿಯ ಪದಾಧಿಕಾರಿಗಳನ್ನ ಕರಿತೀವಿ, ಮುಖಂಡರನ್ನ ಕರಿತೀವಿ, ಲೆಕ್ಕ ಕೇಳುವವರನ್ನ ಕೂಡ ಕರಿತೀವಿ. ಎಲ್ಲರೂ ಬನ್ನಿ. 27ನೇ ತಾರೀಕು ಮಠದ ಆವರಣದಲ್ಲಿ ಎಲ್ಲರನ್ನ ಕರೆಸಿ ಒಂದು ಪೆಂಡಲ್ ಅನ್ನ ಹಾಕಿ ಎಲ್ಲರಿಗೂ ಕೂಡ ಲೆಕ್ಕವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಸಾರ್ವಜನಿಕವಾಗಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಹೋಗ್ತಾ ಇದೆ. ಇಲ್ಲಿ ಸ್ವಾಮೀಜಿದು ತಪ್ಪ ಅಥವಾ ಟ್ರಸ್ಟಿಗಳ ತಪ್ಪ ಅನ್ನೋ ಒಂದು ರೀತಿ ನಡೀತಾ ಇದೆ. ಹೀಗಾಗಿ ಯಾರು ತಪ್ಪು ಅನ್ನೋದು ಗೊತ್ತಾಗಬೇಕು. ನಾವು ಯಾವುದೇ ರೀತಿಯಂತ ಮಠದ ಹಣವನ್ನ ₹1 ಅಕ್ರಮವಾಗಿ ಮಾಡಿಲ್ಲ, ಅದನ್ನ ತೋರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ವಾಮೀಜಿ ನಡೆ ನುಡಿ ಸರಿ ಇಲ್ಲ, ಅದನ್ನ ತಿದ್ಕೊಳ್ಳೋಕೆ ಸಾಕಷ್ಟು ಸಾರಿ ಹೇಳಿದ್ವಿ. ಅವರು ತಿದ್ಕೊಳ್ಳದೆ ಇದ್ದಾಗ ಈ ರೀತಿಯಾಗಿ ವಿನಾಕಾರಣ ಆರೋಪವನ್ನ ಮಾಡ್ತಾ ಇದ್ರೆ ನಮ್ದ್ರಲ್ಲಿ ಯಾವುದೇ ರೀತಿಯಂತ
ಅಕ್ರಮ ಆಗಿಲ್ಲ, ನಾವು ಅದನ್ನ ಲೆಕ್ಕವನ್ನು ಇಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಲೆಕ್ಕ ಕೊಡು ಚಳವಳಿ, ಇನ್ನೊಂದು ಕಡೆ ಪೀಠವನ್ನು ಬಿಡುವಂತ ಹೇಳಿ ನಡೀತಾ ಇದೆ. ಮುಂದೆ ಯಾವ ರೀತಿ ಹಂತಕ್ಕೆ ಇದು ಹೋಗುತ್ತೆ ಕಾದು ನೋಡಬೇಕು. ಕಾರಣ ಏನಂತಂದ್ರೆ ಈಗಾಗಲೇ ಅವರು ನಾವು ಮಠವನ್ನ ಬಿಡೋದಿಲ್ಲ ಅಂತ ಸ್ವಾಮೀಜಿ ಈಗಾಗಲೇ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನೀವು ಮಠವನ್ನ ಬಿಡಲೇಬೇಕು ಅಂತ ಹೇಳಿ ಟ್ರಸ್ಟಿಗಳು ಹೇಳಿದ್ದಾರೆ. ಇದು ಲೆಕ್ಕ ಕೊಡಿ ಮತ್ತು ಮಠವನ್ನ ಪೀಠವನ್ನ ತ್ಯಾಗ ಮಾಡಿ ಅನ್ನೋ ರೀತಿ ನಡೀತಾ ಇತ್ತು. ಈಗ ಎರಡೂ ಆಗ್ತಾ ಇದೆ. ಅವರು ಪೀಠದಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. ಈಗ ಲೆಕ್ಕ ಕೊಡಿ, ಲೆಕ್ಕ ಕೇಳಿದ್ರ ವಿಚಾರವಾಗಿ ಅಷ್ಟೇ ಸ್ವಾಮೀಜಿನ ಉಚ್ಚಾಟನೆ ಮಾಡಿದ್ರೆ ಅನ್ನೋ ಒಂದು ಮಾತಿತ್ತು. ಈಗ ಅದಕ್ಕೆ ಕೂಡ ಲೆಕ್ಕ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಲೆಕ್ಕ ಕೊಟ್ಟ ಮೇಲೆ ಪೀಠವನ್ನ ಬಿಡ್ತಾರಾ ಅಥವಾ ಇದು ಈ ಹಗ್ಗ ಜಗ್ಗಾಟ ಹೀಗೆ ಮುಂದುವರಿತಾ ಕಾದ್ ನೋಡ್ಬೇಕು 27ನೇ ತಾರೀಕಿಗೆ. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.